ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಚಿಕ್ಕನಾಯಕನಹಳ್ಳಿ. ಗೆಳೆಯರೆ, ಏನಂತಂದರೆ ಇತ್ತೀಚೆಗೊಂದು ಎಕ್ಸೆಲ್ ಪೋಸ್ಟ್ ನೋಡಿದೆ ಟ್ವಿಟ್ಟರಲ್ಲಿ. ಯಾರೋ ಒಬ್ರು ಹಾಕಿದ್ರು, ನೇಮ್ ಬೇಡ. ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಒಣ ಶೋಕಿ ಬಿಟ್ಟು ಓದಬೇಕು. ಕಂಡ ರಾಜಕಾರಣಿಗಳ ಹಿಂದೆ ಮುತ್ಯಗಳ ಹಿಂದೆ ಓಡಾಡಿದರೆ ಮಾರ್ಕ್ಸ್ ಬರುತ್ತಾ. ಲಾಠಿ ಏಟು ತಿಂದು 371 ಪಡೆದುಕೊಂಡಿದ್ದೇವೆ. ಚೆನ್ನಾಗಿ ಓದಿ ಉದ್ಧಾರ ಆಗಬೇಕು, ಇಲ್ಲ ಅಂದರೆ ಗುಲಾಮಗಿರಿ ಪಕ್ಕ. ಓಕೆ, ಜೈಕಾರ ಹಾಕಿಸಿಕೊಂಡವರು ಚೆನ್ನಾಗೇ ಇರುತ್ತಾರೆ, ಬದುಕು ಹಾಳಾಗುವುದು ನಮ್ಮದೇ. ಯಾರೋ ಚೆನ್ನಾಗಿ ಹಾಕಿದ್ದಾರೆ, ಬಟ್ ಅದರಲ್ಲಿ ನನಗೆ ಒಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಬಟ್ ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಅಂದರೆ ಕಲ್ಯಾಣ ಕರ್ನಾಟಕದ ಒಣ ಶೋಕಿ ಬಿಟ್ಟು ಓದಬೇಕು. ಫಾರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ಪ್ರಕಾರ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಯಾವುದೋ SLC ರಿಸಲ್ಟ್ಸಲ್ಲಿ ಕಡಿಮೆ ಆಗ್ತಿರ್ಬೋದು, ಬಟ್ ಆದರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಚೆನ್ನಾಗಿ ಮಾಡ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದರೆ, ಅದು ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದರೆ ತುಂಬ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಕಷ್ಟಪಟ್ಟು ಓದಿ ಒಳ್ಳೊಳ್ಳೆ ಜಾಬ್ನ ಹಿಡಿತಾರೆ. ನೀವು ನೋಡಿ, ಆಲ್ಮೋಸ್ಟ್ ಯಾವುದೇ ಲಿಸ್ಟ್ ಇದ್ರೂ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಇರ್ತಾರೆ. ಅಂದರೆ ಅವರೆಲ್ಲ ಕಷ್ಟಪಟ್ಟೆ ಓದಿರ್ತಾರೆ. ಗೊತ್ತಾಗ್ತಿದೆಯಾ? ಹೌದು, ಇರ್ಬೋದು 1% ಜನ ಮುತ್ಯಗಳಿಂದೆ ರಾಜಕಾರಣಿಗಳಿಂದೆ ಓಡಾಡ್ತಾರೆ. ಇವನ್ ಬರೀ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಲ್ಲ, ಎಲ್ಲ ಕರ್ನಾಟಕದ ಭಾರತದ ಎಲ್ಲ ವಿದ್ಯಾರ್ಥಿಗಳು ಸಹ ರಾಜಕಾರಣಿಗಳಿಂದ ಇದ್ದಾರೆ ಅಲ್ವಾ? ಆದರೆ ಪರ್ಟಿಕ್ಯುಲರ್ ಆಗಿ ಇವರೇನು ಜಾಸ್ತಿ ಅದನ್ನೇನು ಮಾಡ್ತಾ ಇಲ್ಲ. ಅವ್ರ ಕೆಲಸ ಆಯಿತು, ಅವರಾಯಿತು ಮಾಡ್ತಾರೆ. ಯಾರೋ 1% ಜನ ಅಥವಾ ಒಂದು ಸಮುದಾಯ, ಕೆಲವೊಂದು ಜನಗಳು ಮಾತ್ರ ಆ ಥರ ಮಾಡೋದನ್ನ ಇಡೀ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಎಲ್ಲರೂ ಏನು ಒಣ ಶೋಕಿ ಬಿಟ್ಟು ಓದು ಇದೆಲ್ಲ ಹೇಳೋದು ನನಗನ್ಸಿದ್ದು ಸರಿ ಅನ್ನಿಸ್ತಿಲ್ಲ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಅದು ಎಗೇನೆಸ್ಟ್ ಅಂತಲ್ಲ, ರಿಯಾಲಿಟಿ ಹೇಳಬೇಕು, ಆ ವಾಸ್ತವ ಏನಿದೆ, ಅವರ ಇನ್ಸ್ಪಿರೇಷನ್ನು. ಯಾಕೆಂದರೆ ತುಂಬ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ತುಂಬ ನನ್ನ ಫ್ರೆಂಡ್ಸ್ಗಳನ್ನ ನೋಡಿದ್ದೀನಿ, ಉತ್ತರ ಕರ್ನಾಟಕದ ಫ್ರೆಂಡ್ಸ್ಗಳಾಗಿರ್ಬೋದು. ಮತ್ತು ನನ್ನ ಆ ಜಾಗಗಳಿಗೆ ತುಂಬ ಉತ್ತರ ಕರ್ನಾಟಕದಲ್ಲಿ ನಾನು ಧಾರವಾಡ, ಬೆಳಗಾವಿ, ಬಿಜಾಪುರ, ಯಾದಗಿರಿ, ಕಲಬುರಗಿ ಎಲ್ಲ ಕಡೆ ನೋಡ್ಕೊಂಡ್ಬಂದಿದ್ದೀನಿ. ಅಲ್ಲಿರೋ ಪರಿಸ್ಥಿತಿ, ವಾತಾವರಣ ನೋಡ್ತಾ ಇದ್ರೆ ಅಲ್ಲಿ ಹೌದು ನಿಜ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಅದಕ್ಕೆ ವಿಷಾದನೀಯ ಇದೆ. ಅದಕ್ಕೆ ಬೇರೆ ಕಾರಣಗಳಿದೆ, ಅದರಲ್ಲಿ ಡಿಸ್ಕಸ್ ಮಾಡೋದು ಬೇಡ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮಾತ್ರ ಮಾತಾಡ್ತೀನಿ. ತುಂಬ ಬಡತನದಲ್ಲಿದ್ರೂ ಏನಾದರೂ ಒಂದು ಓದಬೇಕು, ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಬೆಂಗಳೂರಲ್ಲಿ ದುಡಿಬೇಕು ಅಂತ ಬುದ್ಧಿ ಕಟ್ಕೊಂಡು ಬಂದು ಟ್ರೈನಲ್ಲಿ ಮಲ್ಕೊಂಡು, ಸೀಟ್ ಸಿಗಲಿ ಅಂದರೆ ಒಂದು ಪೇಪರ್ ಹಾಸ್ಕೊಂಡು ಮಲ್ಕೊಂಡು ಬಂದು ಕಷ್ಟಪಟ್ಟು ಓದಿ ಸಕ್ಸಸ್ ಆದರೂ ತುಂಬ ಜನ ಇದ್ದಾರೆ, ತುಂಬ ಮಾಡ್ತಾ ಇದ್ದಾರೆ. ಅಲ್ಲಿ SLC PUC ಮಟ್ಟದಲ್ಲಿ ಸಕ್ಸಸ್ ಆಗದೇ ಇದ್ದವರು ಇಲ್ಲಿ IAS IPS ದೊಡ್ಡ PSI PC ಹುದ್ದೆಗಳನ್ನ ಪಡೆದು ಜೀವನ ನಡೆಸ್ತಿದ್ದಾರೆ. ಮತ್ತು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ. ನಾನು ಹೆಸರುಗಳು ಹೇಳಲ್ಲ, ತುಂಬ ಜನ ನೀವೇ ನೋಡಿರ್ತೀರ. ಉತ್ತರ ಕರ್ನಾಟಕದಿಂದ ಬಂದ ಎಷ್ಟೋ ಇವರು ಸಾಧಕರು ನಿಮ್ಮ ಕಣ್ಮುಂದೆ ಇದ್ದಾರೆ, ಗೊತ್ತಾಗ್ತಿದೆ. ಹಾಗಾಗಿ ಈ ಒಂದು ಟ್ವಿಟ್ ನನಗೆ ಸರಿ ಲಾಠಿ ಏಟು ತಿಂದು 371 ಪಡೆದುಕೊಂಡಿದ್ದೇವೆ. ಹೌದು, ನಿಜ ಅದು. ಯಾಕೆಂದರೆ ಅವರ ಒಂದು ಇದಕ್ಕೆ ಏನು ಅವ್ರ ಹಿಂದುಳಿತನ ಒಂದು ಮೇಲೆತ್ತಕ್ಕೋಸ್ಕರ ಬೇಕಿತ್ತು, ಕೊಟ್ಟಿದ್ದಾರೆ. ಸಂವಿಧಾನಿಕ ಹಕ್ಕು, ಅದನ್ನು ಪಡ್ಕೊಂಡಿದ್ವಿ, ಗೊತ್ತಾಗ್ತಿದೆ. ಅದು ತಪ್ಪಿಲ್ಲ. ಆದರೆ ಜೈಕಾರ ಹಾಸ್ಕೊಂಡು ಚೆನ್ನಾಗಿರ್ತಾರೆ, ಇದು ನಿಜ. ಜೈಕಾರ ಹಾಸ್ಕೊಂಡು ಚೆನ್ನಾಗಿರ್ತಾರೆ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅವ್ರು ಹೇಳ್ತಿರೋ ನಿಜಾನೇ ಇದೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆದರೆ ಕೆಲವೊಂದು ಪದಗಳು ನನಗೆ ಅದ್ರ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿದೆ. ಬಟ್ ರಿಯಾಲಿಟಿನೂ ಇದೆ, ಕೆಲವರು ಅರ್ಥ ಮಾಡ್ಕೋಬೇಕು. ನಾನು ನೋಡ್ತಾ ಇದ್ದೀನಿ, ಇತ್ತೀಚೆಗೆ ಮುತ್ಯಗಳು ಅದು ಇದು ಅಂತ ಓಡಾಡಿಕೊಂಡು ಅವ್ರ ಹಿಂದೆ ಸುತ್ತಕೊಂಡು ಇರ್ತಾರೆ. ಅದೆಲ್ಲ ತಪ್ಪು. ಮೂಢನಂಬಿಕೆಗಳನ್ನ ಜಾಸ್ತಿ ಪ್ರಚಾರ ಮಾಡಬಾರ್ದು. ಈ ಬಾಬಾಗಳು ಆಗಿರ್ಬೋದು, ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು. ಹಂಗಂದ್ಬಿಟ್ಟು ಧರ್ಮ ಅದು ಇದು ಅಂತ ತರಬೇಡಿ. ಹೌದು, ಒಂದು ನಂಬಿಕೆ ಇದೆ, ನಾನು ದೊಡ್ಡ ಶಿವಭಕ್ತ ಮತ್ತು ಇದ್ದೀನಿ. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಅದು ನಮ್ಮ ಉದ್ಧಾರಕ್ಕಾಗಿರಬೇಕು, ನಮ್ಮ ಆತ್ಮೋದ್ಧಾರಕ್ಕಾಗಿರಬೇಕು ಹೊರತು ಅದು ಯಾವುದೇ ಥರ ನಮ್ಮ ಬೆಳವಣಿಗೆಗೆ ಹಿನ್ನಡೆ ಆಗಬಾರ್ದು, ಗೊತ್ತಿದೆ. ಹಾಗಾಗಿ ಇನ್ನೊಂದು ಹೇಳಬೇಕು ಅಂತಂದರೆ, ಉತ್ತರ ಕರ್ನಾಟಕದ ಹುಡುಗರು ಎಷ್ಟು ಕಷ್ಟಪಡ್ತಾರೆ ಅಂತ ನೋಡ್ಬೇಕು ನೀವು, ಗೊತ್ತಾಗ್ತದೆ. ಎಷ್ಟು ಶ್ರಮಪಟ್ಟು ಓದ್ತಾರೆ, ಎಷ್ಟು ಕಷ್ಟಪಟ್ಟು ಓದ್ತಾರೆ. ಅವ್ರ ಕಷ್ಟಗಳು, ಅವ್ರ ಅಪ್ಪ ಅಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದು ಬೆಂಗಳೂರುಗಳಲ್ಲಿ ಜೀವನ ಕಟ್ಕೊಂಡು ಉದ್ಧಾರ ಆಗಿರೋ ತುಂಬ ಜನ ಇದ್ದಾರೆ. ಈಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಚೆನ್ನಾಗಿ ಫೇಮಸ್ ಆಗಿರೋರು ಇದ್ದಾರೆ.
ಅದರಿಂದಲೇ ಜೀವನ ಕೊಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಸಾಧನೆ ಮಾಡಿರೋರು ಇದ್ದಾರೆ, IT BT ಕಂಪ್ನಿಗಳಲ್ಲಿ ಇದ್ದಾರೆ, ಬೇರೆ ಎಲ್ಲ ಫೀಲ್ಡಲ್ಲೂ ಉತ್ತರ ಕರ್ನಾಟಕದ ಹುಡುಗರು ಇದ್ದಾರೆ. ಯಾರೂ ಸಹ ಎಲ್ಲರೂ ಅಲ್ಲ, ಕೆಲವು ಜನ ಮಾತ್ರ ಆ ಥರ ಮಾಡ್ತಿರ್ಬೋದು, ಮುತ್ಯಗಳಿಂದೆ ಅಥವಾ ರಾಜಕಾರಣಿಗಳಿಂದೆ ಓಡಾಡ್ತಾ ಇರ್ಬೋದು. ಆದರೆ ಎಲ್ಲರೂ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಅದು ಸೂಕ್ತನಲ್ಲ. ಯಾಕೆಂದರೆ ತುಂಬ ಜನ ಶ್ರಮ ಪಡೋರು ನಾನು ನೋಡಿದ್ದೀನಿ. ಒಂದು ಜಾಬ್ ತಗೊಳಕ್ಕೆ ಅಂತ ಬಂದು PC PSI ಆಗಬೇಕು ಅಂತ ಬಂದು 10 ವರ್ಷ 5 ವರ್ಷಗಳ ಕಾಲ ಕಷ್ಟಪಟ್ಟು ಲಾಸ್ಟಿಗೆ ಅದನ್ನು ಗಿಟ್ಟಿಸ್ಕೊಂಡೇ ಹೋಗಿದ್ದಾರೆ, ಗೊತ್ತಾಯ್ತಾ? ಆ ಥರದವ್ರನ್ನ ನಾನು ತುಂಬ ಜನ ನೋಡಿದ್ದೀನಿ. ತುಂಬ ಶ್ರಮ ಪಡ್ತಾರೆ, ಹಾರ್ಡ್ ವರ್ಕ್ಗಳು, ಮತ್ತು ತುಂಬ ಸ್ನೇಹಜೀವಿಗಳು. ಯಾಕೆಂತಂದ್ರೆ ನಾನು ಒಬ್ಬರಕ್ಕೇನ ಕೇಳ್ತಾ ಇಲ್ಲ, ನನಗೆ ಆಲ್ಮೋಸ್ಟ್ ಆಲು ಇರೋದೇ ನನ್ನ ಉತ್ತರ ಕರ್ನಾಟಕದ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲು ನಾಗಪ್ಪ ಕುಳ್ಳಿ ಆಗಿರ್ಬೋದು, HR ಗೌಡ ಆಗಿರ್ಬೋದು, ಮತ್ತು ನಮ್ಮ ಸುನೀಲ್ ಪವರ್ ಆಗಿರ್ಬೋದು, ತುಂಬ ಜನ ನನಗಿರೋದು. ಸಂಜೀವ್ ನಾಯ್ಕ ಆಗಿರ್ಬೋದು, ಶರಣಬಸವ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇವರೆಲ್ಲರೂ ಉತ್ತರ ಕನ್ನಡದ. ನನಗೆ ನಮ್ಮ ಸೌತ್ ಕರ್ನಾಟಕದಲ್ಲೂ ಫ್ರೆಂಡ್ಸ್ ತುಂಬಾ ಕಡಿಮೆ. ಯಾಕಂದ್ರೆ ನಾನು ಬೆಳೆದಿದ್ದು ಎಲ್ಲ ಆಶ್ರಮಗಳಲ್ಲಿ, ಮಠಗಳಲ್ಲಿ ಇದೆ. ಉತ್ತರ ಕರ್ನಾಟಕ ಹುಡುಗರೇ ಜಾಸ್ತಿ ಇರ್ತಿದ್ದು. ಯಾಕೆಂದರೆ ಆ ಮಠಗಳಲ್ಲಿ ಬೆಳೆದಾಗ ಈ ಎಲ್ಲ ಜಿಲ್ಲೆಗಳ ಹುಡುಗರು ನೋಡಿದಾಗ ತುಂಬ ಹುಡುಗರು ಉತ್ತರ ಕರ್ನಾಟಕ ಭಾಗದಿಂದ ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಕಲಿಬೇಕು, ಓದಬೇಕು ಏನಾದರೂ ಕಷ್ಟ ಬಡತನ ಇದ್ದಿದ್ದರಿಂದ ಇಲ್ಲಿ ಮಠಗಳಲ್ಲಿ ಬಂದು ಬೆಳೆದು ತುಂಬ ಜನ ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕಲ್ತ್ಕೊಂಡು ಅದು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತುಂಬ ಸಾಧನೆಗಳು ಮಾಡಿದ್ದಾರೆ. ಹಾಗಾಗಿ ಇದು ಹೇಳಬೇಕು ಅನ್ನಿಸ್ತು. ಇದೇನು ಹೊಗಳಿಕೆ ಅಂತಲ್ಲ, ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯೆನ್ಸು. ಏನು ಉತ್ತರ ಕರ್ನಾಟಕದ ಹುಡುಗರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮಜೀವಿಗಳು ಮತ್ತು ಎಷ್ಟು ಸ್ನೇಹಜೀವಿಗಳು. ಒಂದ್ಸತಿ ಅವ್ರಿಗೆ ನೀವು ಇಷ್ಟ ಆಗೋಗ್ಬಿಟ್ರೆ ಬಿಡಲ್ಲ, ದೋಸ್ತ 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 ಅಂತ ಅಂದ್ಬಿಟ್ಟು ತುಂಬ ಇದನ್ನ ಹೆಲ್ಪ್ ಮಾಡ್ತಾರೆ. ಮತ್ತು ಹಂಗೆ ನೋಡ್ಕೊತಾರೆ, ಭಾಳ ಪ್ರೀತಿ ಕೊಡ್ತಾರೆ. ನಾನು ಒಂದ್ಸತಿ ಬಾಗಲಕೋಟೆಗೆ ಹೋಗಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ ಅಂತ. ಎಷ್ಟು ಚೆನ್ನಾಗಿ ಅವ್ರು ಯಾರು ನನಗೆ ಪರಿಚಯನೇ ಇಲ್ಲ, ಎಷ್ಟು ಮನೆ ಮಗನ ಥರ ಸ್ವೀಕಾರ ಮಾಡಿ, ಮನೇಲಿ ಒಬ್ಬಟ್ಟೆಲ್ಲ ಮಾಡಿ, ಎಷ್ಟು ಒಳ್ಳೆ ಯಾರೋ ದೊಡ್ಡ ನಾನು PSI ಅಷ್ಟೇ ದೊಡ್ಡ ಏನೋ ಸಾಹೇಬ ಬಂದ್ಬಿಟ್ಟಿದ್ದೀನಿ, ಯಾರೋ ಅವ್ರು ತೋರಿಸೋ ಪ್ರೀತಿ ನಿಜ ಅದು ಇಲ್ಲೂ ಸಾಧ್ಯ ಇಲ್ಲ. ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಮ್ಮ ಕಡೆ ಅಂತೂ ಇಲ್ವೇ ಇಲ್ಲ, ಬೆಂಗಳೂರು ಅಂತೂ ಇಲ್ವೇ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ಅವರ ಒಂದು ಮನಸ್ಸು ಅಷ್ಟು ಪ್ಯೂರಿಟಿ. ಅದು ಹಳ್ಳಿ ಕಡೆ ಹೋಗ್ಬೇಕು. ಇನ್ನು ಪ್ಯೂರ್ ನೀವು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಹೋದ್ರಂತೂ ಅವರು ತೋರಿಸೋ ಪ್ರೀತಿ ಇದೆಯಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಮತ್ತು ಅವ್ರು ನಿಮ್ಮನ್ನ ಒಂದ್ಸತಿ ನಂಬಿದ್ರೆ ಖಂಡಿತ ಅವ್ರು ನಿಮ್ಮನ್ನ ತುಂಬ ಬಿಲೀವ್ ಮಾಡ್ತಾರೆ, ಗೊತ್ತಾಗ್ತೈತೆ? ಅಷ್ಟು ನಂಬಿಕೆಗೆ ಅರ್ಹರಾದವರು, ಅಷ್ಟು ಸಪೋರ್ಟಿಂಗ್ ನೇಚರು. ಮತ್ತು ಅವ್ರ ಭಾಷೆ ಹೊರಟಾಗಿರ್ಬೋದು, ಏನೋ ಮಾತಾಡೋದು ಏನೋ ಸಮಥಿಂಗ್ ಹೊರಟು ಅನ್ಸ್ಬೋದು. ಬಟ್ ಆದರೆ ಅವ್ರು ಯಾವುದೇ ಥರ ಕೆಟ್ಟ ಇದು ಬುದ್ಧಿ ಇರಲ್ಲ. ಅಷ್ಟು ನಾನು ತುಂಬ ಜನ ನೋಡಿದ್ದೀನಿ. ನನ್ನ ಇದು ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್, ಬೇರೆಯವ್ರಿಗೆ ಯಾವ ಥರ ಆಗಿದೆ ಗೊತ್ತಿಲ್ಲ, ಇದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸು. ಅದಕ್ಕೋಸ್ಕರ ಆ ಟ್ವಿಟ್ ನೋಡಿ ನನಗೆ ಅನ್ನಿಸ್ತಿದೆ, ಈ ಥರ ಅನ್ನಿಸ್ತು. ಎಲ್ಲರಿಗೂ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಕೆಲವು ಜನ ಅಂತ ಅದು ಬಳಸ್ಬೋದಿತ್ತು. ಕೆಲವು ಜನ ಈ ಥರ ಮುತ್ಯಗಳಿಂದ, ರಾಜಕಾರಣಿಗಳಿಂದ ಇದನ್ನೇ ಓಡಾಡ್ತಿದ್ದಾರೆ, ಅಂಥವ್ರಿಗೆ ಅದು ತಲುಪುತ್ತೆ. ಬಟ್ ಆದರೆ ನೋಡಿಬೇಕಾದ್ರೆ ನಾನು ನೋಡಿದ್ದೀನಿ, ಎಷ್ಟೋ ಹುಡುಗರು ಒಬ್ಬ ಅವ್ರ ಮನೇಲಿ PC PSI ಆದರೆ ಅವ್ರ ಸುತ್ತಮುತ್ತ ಇರೋ ಎಲ್ಲರನ್ನೂ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಇಲ್ಲಿ ಯಾವುದೋ ಮನೆ ರೂಮಲ್ಲಿ ಇಟ್ಬಿಟ್ಟು 4-5 ಜನ ಓದಿಸ್ತಿರ್ತಾರೆ. ನಾನು ಲೈವ್ ಎಕ್ಸಾಂಪಲ್ ನೋಡಿದ್ದೀನಿ. ಅಂದರೆ ಒಬ್ಬರು ಉದ್ಧಾರ ಆದರೆ ಅವ್ರ ಮನೆ ಸುತ್ತಮುತ್ತ ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಷ್ಟು ಅವರು ಇದಿರುತ್ತೆ, ಕುಟುಂಬಗಳನ್ನ ಇದು ಮಾಡ್ಕೊಂಡು ಇದಾಗಿರ್ಬೋದು. ಮತ್ತು ಹಂಗೆ ಚೆನ್ನಾಗೆ ಗೌರವದಿಂದ ಯಾರೇ ಬಂದರೂ ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಅಲ್ಲಿ ವ್ಯವಸ್ಥೆಗಳಿಂದ, ಅಲ್ಲಿನ ವ್ಯವಸ್ಥೆ, ಆ ಊರುಗಳು ಉದ್ಧಾರ ಆಗಿರೋದಕ್ಕೆ ಆ ಜನಗಳ ಕಾರಣ ಅಲ್ಲ. ಆ ಜನಗಳ ಮುಗ್ಧ ಜನಗಳ ಓಟ್ಗಳನ್ನ ಪಡೆದು ಹೋಗಿ ಏನೂ ಅಭಿವೃದ್ಧಿ ಮಾಡ್ತಿಲ್ವಲ್ಲ, ಅವರು ತಪ್ಪಿದು, ಗೊತ್ತಾಯ್ತಾ? ಜನಗಳು ಪಾಪ ತುಂಬ ನಂಬಿ ಅವ್ರನ್ನ ಕಳಿಸಿರ್ತಾರೆ, ಆದರೆ ಅವರು ಮಾಡ್ತಾ ಇಲ್ಲ, ಗೊತ್ತಾಗ್ತಿದೆ? ಈ ರೀತಿ ಅನ್ನಿಸ್ತು ನನಗೆ. ನನ್ನ ಪ್ರೀತಿಯ ಉತ್ತರ ಕರ್ನಾಟಕದವ್ರಿಗೆ ಅಂದಾಗ ಒಂಥರ ಅದು ನನಗೆ ಫೀಲ್ ಅನ್ನಿಸ್ತು. ಲೈಕ್ ಇಲ್ಲಪ್ಪ, ನನ್ನ ಸುತ್ತಮುತ್ತ ನೋಡಿದ್ದೀನಲ್ಲ, ನಾನು 10-15 ವರ್ಷ ಹಾಸ್ಟೆಲಲ್ಲಿ ಬೆಳೆದವನು. ಈ ಥರ ಎಲ್ಲ ಆಲ್ಮೋಸ್ಟ್ ಅಲ್ಲೂ ನಮ್ಮ ಈ UK ಬಾಯ್ಸ್ ಜೊತೆನೇ ನನ್ನ ಒಡನಾಟ ಜಾಸ್ತಿ ಇದೆ, ಗೊತ್ತಾಗ್ತಿದೆ. ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು. ಅವರು ಅದಕ್ಕೆ ಅಂದರೆ ನಂಗೆ ಹೇಳಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಅದಕ್ಕೆ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ತುಂಬ ಎಲ್ಲರೂ ಇಲ್ಲ ಆ ಥರ, ತುಂಬ ಹಾರ್ಡ್ ವರ್ಕ್, ಕಷ್ಟಜೀವಿಗಳು, ಶ್ರಮಜೀವಿಗಳು, ಕಷ್ಟಪಡೋರು ಅವರನ್ನೇ. ಗಾರೆ ಕೆಲಸ ಮಾಡೋಕ್ಕೆ ಬರ್ತಾರೆ, IT BT ಕಂಪ್ನಿಲಿ ಕೆಲಸ ಮಾಡ್ಕೊಂಡು 10,000-15,000 ಕೊಟ್ಟರೆ ದುಡ್ದು ಮನೆ ಕಟ್ಟಬೇಕು, ಏನೋ ಒಂದು ಓದಬೇಕು, ಏನೋ ಬರಿಬೇಕು ಅಂತ ಬರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದು 15 ವರ್ಷ ಆದ್ರೂ ಸಹ ಏನಾದ್ರು ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕು, ಧಾರವಾಡಗಳಲ್ಲಿ ಬಂದು ಉಳ್ಕೊಂಡು ಓದಿ ಸಕ್ಸಸ್ ಆಗಿರ್ತಾರೆ. ಆ ಥರ ಕಷ್ಟಜೀವಿಗಳು ತುಂಬ ಶ್ರಮಜೀವಿಗಳು ಅಂತ ಹೇಳ್ಬೋದು.
ಹಾಗಾಗಿ ಅದು ಯಾರು ಈ ಥರ ಶ್ರಮಪಟ್ಟು ಉದ್ಧಾರ ಆಗ್ತಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ನನ್ನ ಇದು ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ಅನ್ಯಥಾ ಭಾವಿಸೋ ಅವಶ್ಯಕತೆ ಇಲ್ಲ. ಇಟ್ಸ್ ಮೈ ಓನ್ ಎಕ್ಸ್ಪ್ರೆಷನ್. ಓಕೆ, ನನ್ನ ಮನಸ್ಸಿನ ಭಾವನೆನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.